ಇದೀಗ ಕನ್ನಡ ಭಾಷಣ ರಿಹಾನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್ ವ ಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಬಹುಮಾನ್ಯರಾದ ಉಸ್ತಾದರೇ, ಈ ವೇದಿಕೆಯಲ್ಲಿ ಆಸೀನರಾದಂಥ ಅಧ್ಯಕ್ಷರೇ ಹಾಗೂ ನನ್ನ ಜನ ಸಹಪಾಠಿಗಳೇ, ಪರಿಶುದ್ಧರಾದ ಪ್ರವಾದಿ ಮುಹಮ್ಮದ್ ಪೈಗಂಬರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನವನ್ನು ಕೊಂಡಾಡುವಾಗ ನಾವೆಲ್ಲರೂ ಇಲ್ಲಿ ಒಟ್ಟುಗೂಡಿದ್ದೇವೆ. ಅಲ್ಲಾಹು ನಮ್ಮನ್ನು ಸ್ವರ್ಗದಲ್ಲಿ ಇದೇ ರೀತಿ ಒಟ್ಟುಗೂಡಿಸಲಿ, ಆಮೀನ್. ಅಂಧಕಾರ ಅಜ್ಞಾನದಿಂದ ಮುಳುಗಿದ ಮಕ್ಕಾ ನಿವಾಸಿಗಳನ್ನು ಜ್ಞಾನದ ಕಡೆಗೆ, ಸತ್ಯದ ಕಡೆಗೆ ಕರೆತಂದದ್ದು ಅದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಾಗಿದ್ದಾರೆ. ಪ್ರವಾದಿ ಬರೋದಕ್ಕಿಂತ ಮೊದಲು ಮಕ್ಕಾ ನಿವಾಸಿಗಳ ಅವಸ್ಥೆ ಹೇಗಿತ್ತೆಂದು ತಮಗೆ ಗೊತ್ತಿದೆಯೇ? ತನಗೆ ಹುಟ್ಟಿದ್ದ ಹೆಣ್ಣು ಮಗುವಂತೆ ತಿಳಿದರೆ ಆ ತಕ್ಷಣವೇ ಆ ಹೆಣ್ಣು ಮಗುವನ್ನು ಜೀವಂತವಾಗಿ ಓಡುತ್ತಿದ್ದರು. ತಮಗೆ ಹುಟ್ಟಿದ್ದ ಹೆಣ್ಣು ಮಗುವಂತೆ ತಿಳಿದರೆ ಆ ತಕ್ಷಣವೇ ಆ ಹೆಣ್ಣು ಮಗುವನ್ನು ಜೀವಂತವಾಗಿ ಓಡುತ್ತಿದ್ದರು. ಹೆಣ್ಣು ಮಕ್ಕಳನ್ನು ಅಪಮಾನ, ಅಪಶಕುನ ಎಂದೆಲ್ಲ ಚಿಂತಿಸಿ ಹುಟ್ಟಿದ ತಕ್ಷಣವೇ ಆ ಹೆಣ್ಣು ಮಗುವನ್ನು ಓಡುತ್ತಿದ್ದರು. ಮಹಿಳೆಯರನ್ನು ಕೇವಲ ಭೋಗದ ವಸ್ತುವನ್ನಾಗಿ ಮಾತ್ರ ಕಾಣುತ್ತಿದ್ದ ಮಕ್ಕಾದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟದ್ದು ಅದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಾಗಿದ್ದಾರೆ. ಅಲ್ಲಾಹನ ಸಂದೇಶವಾಹಕರಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುವರು, ಇಬ್ಬರು ಹೆಣ್ಣು ಮಕ್ಕಳನ್ನು ಪ್ರಾಯಪೂರ್ತಿಯಾಗುವ ತನಕ ಸಂರಕ್ಷಿಸುವವನು ಹಾಗೂ ಪುನರುತ್ಥಾನ ದಿನದಂದು ಹೀಗಿರುತ್ತೇನೆಂದು ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಎರಡು ಬೆರಳುಗಳನ್ನು ಜೋಡಿಸಿ ತೋರಿಸಿದರು. ಇಸ್ಲಾಂನಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ ಎಂದು ಹೇಳುವವರೇ, ಇಸ್ಲಾಂ ಬರುವುದಕ್ಕಿಂತಲೂ ಮೊದಲು ಮಕ್ಕಾದ ಮಹಿಳೆಯರ ಅವಸ್ಥೆ ಹೇಗಿತ್ತು ಎಂದು ಒಮ್ಮೆ ಇತಿಹಾಸವನ್ನು ಅಧ್ಯಯನ ಮಾಡಿ ನೋಡಿ. ಮಹಿಳೆಯರನ್ನು ಕೇವಲ ಭೋಗದ ವಸ್ತುವನ್ನಾಗಿ ಮಾತ್ರ ಕಾಣುತ್ತಿದ್ದ ಮಕ್ಕಾದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟದ್ದು ಇದೇ ಇಸ್ಲಾಂ ಆಗಿದೆ. ಇದೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಾಗಿದ್ದಾರೆ. ಮದ್ಯಪಾನದ ಗುಲಾಮಗಿರಿಗಳಾಗಿದ್ದ ಮಕ್ಕಾದ ನಿವಾಸಿಗಳನ್ನು ಶಾಂತಿಯ ಕಡೆಗೆ, ಸತ್ಯದ ಕಡೆಗೆ ಕರೆತಂದದ್ದು ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಾಗಿದ್ದಾರೆ. ಇಸ್ಲಾಂನಲ್ಲಿ ಮಹಿಳೆಯರ ಸ್ವಾತಂತ್ರ್ಯದ ಕುರಿತು ಎಷ್ಟು ಹೇಳಿದರೂ ಮುಗಿಯದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅನುಸ್ಮರಿಸುವ ವೇದಿಕೆಯಾದ್ದರಿಂದ ರಬೀഉಲ್ ಅವ್ವಲಿನ ಕುರಿತು ಒಂದು ಸಣ್ಣ ವಿಷಯಕ್ಕೆ ಈ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಮಹಾನರಾದ ಹಸನ್ ಅಲ್ ಬಸರಿ ರಹಮತುಲ್ಲಾಹಿ ಅಲೈಹಿ ಹೇಳುವರು, ನನಗೆ ಉಹುದ್ ಪರ್ವತದಷ್ಟು ಸ್ವರ್ಣ ಸಿಕ್ಕಿದರೆ ಅದನ್ನು ನಾನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೌಲಿದಿನಲ್ಲಿ ವಿನಿಯೋಗಿಸುವ ಇಚ್ಛೆ ಹೊಂದಿರುವೆನು. ಅದು ಮಾತ್ರವಲ್ಲದೆ ಜುನೈದುಲ್ ಬಗ್ದಾದಿ ರಹಮತುಲ್ಲಾಹಿ ಅಲೈಹಿ ಹೇಳುವರು, ಯಾವರೇ ಒಬ್ಬ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೌಲಿದಿನಲ್ಲಿ ಭಾಗವಹಿಸಿದರೆ ಆತ ಪೂರ್ಣ ಈಮಾನಿನೊಂದಿಗೆ ಮರಣ ಹೊಂದುವನು. ಆದುದರಿಂದ ನನಗೆ ನನ್ನ ಪ್ರೀತಿ ಯುವಕರೊಂದಿಗೆ ಹೇಳಲಿಕ್ಕಿರುವುದು ಇಷ್ಟೇ: ನೂತನವಾದಿಗಳೊಂದಿಗೆ ಸೇರಿ ಪ್ರವಾದಿ ಜನ್ಮದಿನವನ್ನು ನಿಷೇಧಿಸುತ್ತಾ ಈಮಾನ್ ನಷ್ಟಗೊಳಿಸಬೇಡಿ. ಇಷ್ಟು ಹೇಳಿ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.